ಜೀವನದಲ್ಲಿ ನಿಮಗೆ ನಾನು ಎಕ್ಸ್ಪ್ಲೋರ್ ಮಾಡಬೇಕು, ನಾನು ಈ ಥರ ವಿಷಯಗಳನ್ನ ತಿಳ್ಕೊಬೇಕು, ಈ ಥರ ಜಾಗಗಳನ್ನ ನೋಡಬೇಕು, ಸ್ಥಳಗಳನ್ನ ನೋಡಬೇಕು, ಆರ್ಕಿಟೆಕ್ಚರ್ ನೋಡಬೇಕು, ಈ ಥರದ ಎಕ್ಸ್ಪ್ಲೋರ್ ಮಾಡುವಂತಹ ಆಸಕ್ತಿ ಯಾವತ್ತಿನಿಂದ ಬಂತು ಅಮ್ಮ? ಅಂದರೆ ಎಂದಿನಿಂದ ಬಂತು ನಿಮಗೆ? ನಾನು ಭಾಳ ಜನ ನೋಡಿದ್ದೀನಿ. ನಾನು ಹಣ ಮಾಡ್ಕೊಳ್ಬೇಕು, ಹಣ ಇಟ್ಕೊಳ್ಬೇಕು. ಯಾಕೆ ಅಂದರೆ ನಾನು ಇಂಥ ಜಾಗಕ್ಕೆಲ್ಲ ಹೋಗಬೇಕು, ಟೂರ್ ಹೋಗಬೇಕು, ಗಂಗೋತ್ರಿ ಹೋಗಬೇಕು, ಯಮುನೋತ್ರಿ ಹೋಗಬೇಕು, ಅದೆಲ್ಲ ನೋಡಬೇಕು, ಒಬ್ಬರೇ ಸುತ್ತಬೇಕು ಅಂತ ಮಾತಾಡ್ತಿರೋದು. ಇವತ್ತವರೆಗೂ ಹೋಗಿಲ್ಲ. ಹಾಗೆ ಎಷ್ಟೋ ಜನ ಸತ್ತೋಗಿದ್ದಾರೆ. ನನಗೆ ಯಾವತ್ತೂ ಆ ಥರ ಪ್ಲ್ಯಾನ್ಗಳು ಬಂದೇ ಇಲ್ಲ. ಅದು ಎಕ್ಸ್ಪ್ಲೋರ್ ಮಾಡುವಂಥದ್ದು ಕಲಿಯೋದಲ್ಲ, ಯಾರು ಹೇಳೋದಲ್ಲ, ಯಾರೋ ಮಾಡ್ತಿದ್ದಾರೆ ಅಂತ ನಾವು ಮಾಡೋದಲ್ಲ. ನನ್ನ ಸ್ವಭಾವದಿಂದಲೇ ಏನಾದರೂ ನೋಡಿದ್ರೆ ತಿಳ್ಕೋಬೇಕು ಅನ್ನೋಕ್ಕಿಂತ ನಾನು ಹೇಗೆ ಅದರ ಭಾಗವಾಗಲಿ, ನಾನು ಹೇಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿ, ನಾನು ಏನು ಮಾಡಬಹುದು ಇಲ್ಲಿ, ನಾನು ಏನು ಕಲಿಬಹುದು ಇಲ್ಲಿ, ನಾನು ಏನನ್ನು ತಗೊಳ್ಬೋದು ಇಲ್ಲಿಂದ, ನಾನು ಈ ಜಾಗಕ್ಕೆ ಏನು ಕೊಡ್ಬೋದು, ಇಷ್ಟೇ ನನಗೆ ಮೊದಲಿಂದಾನು ಇರೋದ್ರಿಂದ ಎಕ್ಸ್ಪ್ಲೋರ್ ಮಾಡೋದು ಅಂಥದ್ದು, ಆ ಸೃಜನಶೀಲತೆ, ಕ್ರಿಯೇಟಿವಿಟಿ ಅನ್ನೋದು ಎಲ್ಲನೂ ಸ್ವಭಾವದಿಂದ ಬರುತ್ತೆ. ಬಿಕಾಸ್ ಆಫ್ ದಿ ಸತ್ವಗುಣ. ಸತ್ವ ಯಾವಾಗ ನಾವು ಜಾಸ್ತಿ ನಮ್ಮಲ್ಲಿ ಮೆಡಿಟೇಷನ್ ಮಾಡಿ, ಒಳ್ಳೆ ಸತ್ಸಂಗ ಮಾಡಿ, ಒಳ್ಳೆ ಚಿಂತನೆ ಮಾಡಿ ಆ ಸತ್ವವನ್ನು ಬೆಳೆಸ್ತಾ ಇದ್ದರೆ ಇದನ್ನು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ನಾವೇ ನಮಗೆ ಗೊತ್ತಿಲ್ಲದೆ ಸತ್ಸಂಗವನ್ನು ಅಟ್ರಾಕ್ಟ್ ಮಾಡ್ತೀವಿ. ನಮಗೆ ಗೊತ್ತಿಲ್ಲದೆ ಅಂಥ ಜನ ನಮಗೆ ಸುತ್ತಾ ಬರ್ತಾರೆ, ಅಥವಾ ನಮಗೆ ಅಂಥ ಅಪರ್ಚುನಿಟೀಸ್, ಅಂಥ ಸಿಚುಯೇಷನ್ ಎಲ್ಲರ ಜೊತೆ ಹೋಗುವಂಥದ್ದು ಬರುತ್ತೆ. ಹೇಗೆ ಅದು ತನ್ನಷ್ಟಕ್ಕೆ ತಾನು ಆಗೋದಿದು ಎಕ್ಸ್ಪ್ಲೋರ್ ಆಗುತ್ತೆ. ಪ್ರತಿಯೊಂದೂ ನಮಗೆ ಅಪರ್ಚುನಿಟಿಗಳು ಬರುತ್ತೆ. ಅಥವಾ ವಿ ಕ್ರಿಯೇಟ್ ಸಚ್ ಎನ್ ಆಪರ್ಚುನಿಟಿ ಟು ಗೇನ್ ದಟ್ ನಾಲೆಡ್ಜ್. ಇದಕ್ಕೆ ತುಂಬ ಕ್ವಾಲಿಟಿ ವೈಸ್ ಚೇಂಜ್ ಆಗಬೇಕು. ಇಷ್ಟೆಲ್ಲ ನಾನು ಮಾತಾಡ್ತಿದ್ರು ಹೇಳ್ತಾ ಇದ್ರು ಕೂಡ ನನ್ನಲ್ಲಿ ಎರಡು ಗೊತ್ತಾಗುತ್ತೆ. ಈ ಥರ ಇದ್ದರೆ ಇಷ್ಟೇ ಆಗೋದು ಜೀವನ. ನೀನು ಪೆರಿಫೆರಿನಲ್ಲಿ ಇದ್ದರೆ, ಸೂಪರ್ಫಿಷಿಯಲ್ ಆಗಿದ್ದರೆ, ನೀನು ಪರಿಧಿಯೊಳಗೆ ಜೀವನ ಮಾಡ್ತಿದ್ರೆ, ದೇಹ ಮನಸ್ಸು ಅಷ್ಟೇ ಇದ್ದರೆ, ದುರಂಕಾರದಲ್ಲಿದ್ದರೆ ನಿನ್ನ ಜೀವನ ಇಷ್ಟೇ, ಇದಕ್ಕಿಂತ ಹೆಚ್ಚಾಗಿ ಮಾಡೋಕ್ಕಾಗಲ್ಲ. ಆದರೆ ನಿನಗಿದು ಗೊತ್ತಾದರೆ ಬದಲಾವಣೆಗೆ ಸಾಧ್ಯ. ಇದು ನಿನ್ನ ಚಾಯ್ಸು. ಆದರೆ ನೀನು ನಿಜವಾಗ್ಲೂ ಬದಲಾದರೆ ನಿನ್ನ ಡೈಮೆನ್ಷನ್, ನಿನ್ನ ಆಯಾಮ ಖಂಡಿತ ಚೇಂಜ್ ಆಗುತ್ತೆ. ಇದು ಯಾರೂ ಮಾಡೋದು ಬೇಕಿಲ್ಲ. ಇದು ಗೊತ್ತಾದ ತಕ್ಷಣವೇ ಒಂದು ಬದಲಾವಣೆ ಸಿಗುತ್ತೆ. ಆಮೇಲೆ ನಿಮಗೆ ಲೈಫ್ನಲ್ಲಿ ಬೇರೆ, ನಿಮ್ಮದು ಔಟ್ಲುಕ್ಕೇ ಬೇರೆ, ನೀವು ನೋಡೋ ದೃಷ್ಟಿನೇ ಬೇರೆ, ನೀವು ಅಟ್ರಾಕ್ಟ್ ಮಾಡೋ ಪವರೇ ಬೇರೆ, ನೀವು ಅಟ್ರಾಕ್ಟ್ ಮಾಡೋ ಜನನೇ ಬೇರೆ, ನಿಮ್ಮ ಹತ್ರ ಬರೋ ಸಂದರ್ಭಗಳೇ ಬೇರೆ. ಹೇಗೆ ತನ್ನಷ್ಟಕ್ಕೆ ತಾನೇ ಎಲ್ಲ ಬದಲಾಗುತ್ತೆ. ಬಿಕಾಸ್ ಆಫ್ ದಿ ಕ್ವಾಲಿಟಿ. ನೀವು ಸೆಂಟ್ರ್ ಚೇಂಜ್ ಆಗೋಯ್ತು. ಇವಾಗ ಪೆರಿಫೆರಿಯಲ್ಲಿ ಇಲ್ಲ, ನಿಮ್ಮ ಕೇಂದ್ರ ಈಗ ಮಧ್ಯಕ್ಕೆ ಬಂದಿದೆ. ಅದರಿಂದ ಇದೆಲ್ಲನೂ ಕೂಡ ಸ್ಪಿರಿಚುಯಾಲಿಟಿ ಅಂತಲೇ ನಾನು ಕರೆಯೋದು. ಸ್ಪಿರಿಚುಯಾಲಿಟಿ ಅಂದರೆ ನಿಜವಾಗ್ಲೂ ತುಂಬ ಜನ ತಿಳ್ಕೊಂಡಂಗೆ ರಾಮನ ಕಥೆ ಅಲ್ಲ, ಅಥವಾ ಕೃಷ್ಣನ ಕಥೆ ಅಲ್ಲ. ಆ ತತ್ವ ಈ ತತ್ವ ತಿಳ್ಕೊಳ್ಳೋದಲ್ಲ, ನಮ್ಮ ಜೀವನದ ಅಸ್ತಿತ್ವ ತಿಳ್ಕೊಳ್ಳೋದು, ಎಸೆನ್ಸ್ ತಿಳ್ಕೊಳ್ಳೋದು. ನಾವು ಯಾರು, ನಾನು ಏನು, ನನಗೂ ಈ ಪ್ರಪಂಚಕ್ಕೂ ಯೂನಿವರ್ಸ್ಗೂ ಏನು ಕನೆಕ್ಷನ್ ಇದೆ, ಎಲ್ಲಿ ಕನೆಕ್ಟ್ ಆಗಿದ್ದೀವಿ, ಏನು ಮಾಡಿದ್ರೆ ಆ ಕನೆಕ್ಷನ್ನ ನಾವು ಅನುಭವಿಸ್ಬೋದು, ಪ್ರತಿಯೊಂದನ್ನು ನಾವು ದೊಡ್ಡದಾಗಿ ನೋಡಬಹುದು, ಹೇಗೆ ಬೆಳಿಬೋದು ನಾವು ಒಳಗೆ, ಆ ಬೆಳವಣಿಗೆ ಅಂದರೆ ಏನು, ಇದೆಲ್ಲ ನಮಗೆ ಬರೋದು ಯಾವಾಗ ಅಂದರೆ ನಿಜವಾದ ಸ್ಪಿರಿಚುಯಾಲಿಟಿನಲ್ಲಿ. ಸ್ಟಂಟ್ ಸ್ಪಿರಿಚುಯಾಲಿಟಿನಲ್ಲಿ ಇರೋದು ಎಲ್ಲ ಹಾಳಾಗುತ್ತೆ, ನಾಟಕ ಜಾಸ್ತಿ ಆಗುತ್ತೆ, ಏನೂ ಪ್ರಯೋಜನ ಆಗೋದಿಲ್ಲ. ಅಮ್ಮ, ನಾನು ಕೇಳ್ಪಟ್ಟೆ ಕೆನಡಾದಲ್ಲಿ ನಿಮಗೆ ಆಶ್ರಮ ಮಾಡುವಂಥ ಒಂದು ಆಪರ್ಚುನಿಟಿ ಇತ್ತು, ಕರೆ ಬಂದಿತ್ತು ಅಂತ. ಅಲ್ಲಿ ನೀವು ಆಶ್ರಮವನ್ನು ಓಪನ್ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ ಅಂತಲೂ ಕೇಳ್ಪಟ್ಟೆ. ಯಾಕೆ ಅಮ್ಮ? ಆ್ಯಕ್ಚುಲಿ ನಾವು ಮನುಷ್ಯರಿಗೆ ಒಂದು ಗುರಿ ಇದ್ಮೇಲೆ ಒಂದೇ ಗುರಿ ಇರೋಕ್ಕೆ ಸಾಧ್ಯ, ಅದನ್ನು ನಂಬ್ತೀನಿ ನಾನು. ಅಂದರೆ ಒಂದು ಸೆಂಟರ್ ಅಂತ ಇದ್ಮೇಲೆ, ಅದು ಕೇಂದ್ರ ಆಗ್ಬಿಟ್ಟ ಮೇಲೆ ಇನ್ನೊಂದು ಕೇಂದ್ರದ ಅವಕಾಶ ಇರಲ್ಲ. ಇಲ್ಲಿ ಇದ್ದು ಎಲ್ಲ ಕಡೆ ಹೋಗಿ ಬರೋದು ಹೇಗಿರುತ್ತೆ, ಎಲ್ಲೋ ಇದ್ದು ಇಲ್ಲಿ ಬಂದು ಹೋಗೋದು ಹೇಗಿರುತ್ತೆ. ಎರಡನೇದು, ಆ ಪ್ರಶ್ನೆ ಬಂದಿದ್ದೇನೆ, ನಮ್ಮ ಮಕ್ಕಳೆಲ್ಲ ದೂರ ಇದ್ದಾರಲ್ಲ, ಅದರಿಂದ ನಾನು ಅಲ್ಲಿ ಬಂದುಬಿಡಬಹುದು ನಾಳೆ ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡು ಅವರೆಲ್ಲ ಪ್ಲ್ಯಾನ್ ಮಾಡಿದರು. ಹೇಗಿದ್ದರೂ ಮಕ್ಕಳಿಬ್ಬರು ಇಲ್ಲೇ ಇದ್ದಾರೆ, US ಅಲ್ಲಿದ್ದಾರೆ, ಕೆನಡಾಲಿದ್ದಾರೆ, ಹತ್ತಿರ ಬರ್ತಿರ್ತಾರೆ. ಅಮ್ಮ ಇಲ್ಲೇ ಇರ್ತಾರೆ, ನಾಳೆ ಬಂದು ಮಕ್ಕಳ ಜೊತೆ ಇರ್ತಾರೆ. ನಾವು ಇಲ್ಲೇ ಆಶ್ರಮ ಮಾಡಿಬಿಟ್ರೆ
ಆವಾಗ ಬಂದು ಹೋಗಿ ಮಾಡ್ಬೋದು ಇಂಡಿಯಾಗೆ ಅಂತ ಯಾರ್ಯಾರು ಯಾವ್ಯಾವ ಥರ ಯೋಚನೆ ಮಾಡ್ತಾರೋ ಆ ಥರ ಯೋಚನೆ ಮಾಡಿದರು. ಆದರೆ ಅದೆಲ್ಲ 28 ತಲೆಗೆ ಬರಲೇ ಇಲ್ಲ. ಒಂದೇ ಒಂದು, ಈ ಜಾಗದಲ್ಲಿ ಇದ್ದೀನಿ, ಈ ಜಾಗದಲ್ಲಿ ಕೂತಿದ್ದೀನಿ, ಈ ಜಾಗದಲ್ಲಿ ಇರ್ತೀನಿ, ಈ ಜಾಗದಲ್ಲೇ ಇರಬೇಕು, ಇಷ್ಟು ಬಿಟ್ಟು ಇನ್ನೇನು ತಲೆಯಲ್ಲಿ ಇರಲಿಲ್ಲ. ಆಮೇಲೆ ಆಶ್ರಮ ಮಾಡೋದು ಕೂಡ ನನಗಿಲ್ಲ. ಇವತ್ತು ಇದನ್ನು ಆಶ್ರಮ ಅಂತ ಕರೆಯಲ್ಲ. ಈ ವಿಶ್ರಾಂತಿಯಾಗಿ ಶಾಂತವಾಗಿರೋದ್ರಿಂದ ಜನ ಕರೆದಿರೋದು. ಇಟ್ಸ್ ಎ ಮೂಮೆಂಟ್. ನನಗೆ ಇನ್ಸ್ಟಿಟ್ಯೂಷನ್ ಅಂತ ಕರೆಯೋಕ್ಕೂ ಇಷ್ಟ ಇಲ್ಲ, ಆರ್ಗನೈಸೇಷನ್ ಅಂತ ಕರೆಯೋಕ್ಕೂ ಇಷ್ಟ ಇಲ್ಲ, ದೇವಸ್ಥಾನ ಅಂತ ಕರೆಯೋಕ್ಕೂ ಇಷ್ಟ ಇಲ್ಲ, ಆಶ್ರಮ ಅಂತ ಕರೆಯೋಕ್ಕೂ ಇಷ್ಟ ಇಲ್ಲ. ಅದಕ್ಕೆ ನಾನು ಇದನ್ನು ಮನೆ ಅಂತ ಕರಿತೀನಿ, ವರ್ಲ್ಡ್ ಫ್ಯಾಮಿಲಿ ಅಂತ ಕರಿತೀನಿ. ಇದು ಒಂಥರ ಜೀವನ, ಒಂಥರ ನಾವು ಜೀವಿಸೋದನ್ನು ಕಲಿತಾ ಇರೋದ್ರಿಂದ ಅಮ್ಮ ಎಲ್ಲಿರ್ತಾರೋ ಅಮ್ಮನ ಮನೆ ಥರ ಹೇಳಿ ತವ್ರ ಮನೆ ಇದು. ಹುಡುಗರಿಗೂ ತವ್ರ ಮನೆ, ಹುಡುಗಿರಿಗೂ ತವ್ರ ಮನೆ, ಹೆಂಗಸರು ಗಂಡಸರು ಮುದುಕರು ಮುದುಕಿರು ಎಲ್ಲರಿಗೂ ಇದು ತವ್ರ ಮನೆ. ಇದು ಆದಿಶಕ್ತಿಯ ತಾಯಿಯ ಆಲಯ ಇದು. ಅದರಿಂದ ಇದು ಮನೆ ಥರ ಇದ್ರೇ ಚೆನ್ನ. ಅದಕ್ಕೆ ನಾನು ಯಾವತ್ತೂ ಯೋಚನೆಯೂ ಮಾಡಿಲ್ಲ ಆಶ್ರಮಗಳನ್ನು ಕಟ್ಟೋದು ಅಥವಾ ಆರ್ಗನೈಸೇಷನ್ನ ಬೆಳೆಸೋದು ಅಥವಾ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಮಾಡೋದು. ಅದು ಯಾವುದೂ ತಲೆಯಲ್ಲಿ ಇಲ್ಲವೇ ಇಲ್ಲ. ನಾನೇನು ಹೇಳ್ಕೊಡ್ತಾ ಇದ್ದೀನಿ, ನಾನೇನು ಕಲ್ತ್ಕೊಂಡೆ, ನಾನೇನು ಪಡ್ಕೊಂಡೆ, ಅದೊಂದು ಮೂಮೆಂಟ್ ಥರ ಹೋಗ್ತಾ ಇರಬೇಕು ಅಷ್ಟೇ. ಗುರು ಪರಂಪರೆ ಬೆಳೀತಾ ಇರಬೇಕು. ನಿಮ್ಮ ಸ್ನೇಹಿತರೆಲ್ಲರೂ ಈಗ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದು ರಿಟೈರ್ಡ್ ಆಗಿ ಆರಾಮಾಗಿದ್ದಾರೆ. ನಿಮಗೂ ಕೂಡ ಹಾಗೇ ಇರಬೇಕು ಅಂತ ಅನಿಸ್ಲಿಲ್ವ ಯಾವತ್ತೂ? ಇದು ರಿವರ್ಸು. ನನಗೆ ಯಾವತ್ತೂ ಅವ್ರ ಥರ ಕೆಲಸ ಮಾಡಬೇಕು, ಸಂಪಾದಿಸ್ಬೇಕು, ಹಣ ಸಂಪಾದಿಸ್ಬೇಕು, ಮನೆ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ಆಮೇಲೆ ಮಕ್ಕಳು ನನ್ನನ್ನು ನೋಡ್ಕೋಬೇಕು, ನಾನು ಮಕ್ಕಳ ಜೊತೆ ಸುಖವಾಗಿರ್ಬೇಕು, ಈ ಥರ ಕನಸೆಲ್ಲ ಅವ್ರಿಗಿದ್ದಂಗೆ ನಂಗೆ ಇರಲಿಲ್ಲ. ನನಗೇನು ಅನಿಸೋದಿಲ್ಲ. ಇವಾಗ ಅವರೆಲ್ಲರೂ ನನ್ನನ್ನು ಮೀಟ್ ಮಾಡಿದೆ ಅಂತ ನಾನು ನಿಮ್ಮ ಥರ ಇರಬೇಕಾಗಿತ್ತು ಅಂತ. ಅದಕ್ಕೆ ಆ ಥರ ಯಾವತ್ತೂ ಅನಿಸಿಲ್ಲ. ಅಮ್ಮ, ಭಾವನೆಗಳಲ್ಲಿ ಭಾಷೆ ಅರ್ಥ ಆಗುತ್ತಾ? ಭಾವನೆ ಈಸ್ ಎನ್ ಎಮೋಷನ್. ಎಮೋಷನ್ ಈಸ್ ಎ ಫೀಲಿಂಗ್, ಅನುಭವಕ್ಕೆ ಬರುವಂಥದ್ದು. ಮೊದಲು ಭಾಷೆ ಹುಟ್ಟಕ್ಕೆ ಮುಂಚೆ ಭಾವ ಬಂತು. ಭಾವ, ಅನುಭವ, ಅದು ಹೃದಯದ ಸ್ಪಂದನ, ನಮ್ಮ ಒಳಗಡೆ ಏಳುವಂತಹ ಒಂದು ಪ್ಯೂರ್ ಅಲೆ. ಅದನ್ನು ಭಕ್ತಿ ಅಂತ ಹೇಳ್ತಾರೆ. ಭಕ್ತಿಯ ಅಲೆ, ನಿಜವಾದ ಭಾವ ಅದು. ಅದಕ್ಕೆ ಆ ದೇವಿನ ಭವಾನಿ ಅಂತ ಹೇಳ್ತೀವಿ. ಆ ಭಕ್ತಿಯ ಅಲೆ, ಆ ಭಕ್ತಿಯ ಅಲೆ ಅದು ಹೊರಗೆ ಉಕ್ಕಿ ಬರಬೇಕಾದ್ರೆ ಒಳಗಡೆ ಎಷ್ಟು ದೊಡ್ಡ ಪ್ರಾಸೆಸ್ ಆಗಿರುತ್ತೆ, ಎಷ್ಟೊಂದು ಭಾವನೆಗಳು ರೀಫೈನ್ ಆಗಿರುತ್ತೆ. ಭಾವನೆ ಒಂದೇ ಇರೋದು, ಗುಣಗಳಿಂದ ಅದು ಬೇರೆ 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 ಇದೆ. ಆಸೆನೂ ಭಾವನೆ, ನಮ್ಮಲ್ಲಿ ಲೋಭಿತನನೂ ಭಾವನೆ, ನಮ್ಮಲ್ಲಿ ಜಲಸಿ ಅದು ಭಾವನೆನೇ, ಮೋಹ ಭಾವನೆ, ಪ್ರೇಮ ಭಾವನೆ, ಎಲ್ಲ ಬೇರೆ ಬೇರೆ ಭಾವನೆ ಅಲ್ಲ, ಒಂದೇ ಭಾವನೆ. ಈ ಒಂದು ಒಳಗಡೆ ಪಾತಾಳ ಗಂಗೆಯಿಂದ ಬಂದ ಗಂಗೆಯ ಡಿಫರೆಂಟ್ ರುಚಿಗಳು, ಡಿಫರೆಂಟ್ ಫ್ರಾಗ್ರೆನ್ಸ್, ಡಿಫರೆಂಟ್ ಲೆವೆಲ್ಸ್, ಅದು ಒಳಗಿಂದ ಬಂದದ್ದು. ಅದು ಬೇರೆ 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 ಹಂತದಲ್ಲಿ ಬೇರೆ ಬೇರೆ ಹೆಸರು, ಬೇರೆ ಬೇರೆ ಗುಣಗಳು ತುಂಬಿಕೊಂಡು ಬಂದಿರೋದು. ಒಬ್ಬ ಮನುಷ್ಯನಲ್ಲಿ ಇವೆಲ್ಲ ಇವೆ. ಆದರೆ ಸ್ಪಿರಿಚುಯಾಲಿಟಿ ಅಂದಾಗ ರಿಫೈನಿಂಗ್ ಆಲ್ ದಿ ಎಮೋಷನ್ಸ್, ಇವೆಲ್ಲ ರಿಫೈನ್ ಆಗಬೇಕಾದ್ರೆ ನಾವು ಭಾವುಕರಾಗಬೇಕು, ಅನುಭವಸ್ಥರಾಗಬೇಕು, ಅನುಭಾವಿಗಳಾಗಬೇಕು, ಅನುಭೂತಿಯನ್ನು ಪಡಿಬೇಕು. ಆವಾಗ ನಮ್ಮ ಭಾವನೆಗಳೆಲ್ಲ ಶುದ್ಧ ಆಗ್ತಾ ಬರುತ್ತೆ. ಶುದ್ಧ ಆಗಿ 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 ಒಂದು ಭಕ್ತಿ ಬರುತ್ತೆ. ಅದಕ್ಕೆ ಭಕ್ತಿ ಅಂತ ನಾವು ಕರಿತೀವಿ. ಅದು ಭಗವಂತನ ಸ್ವರೂಪವೇ. ಭಗವಂತನ ಒಂದು ಸ್ವರೂಪ ಭಕ್ತಿ ಅನ್ನೋದು. ಅದು ಆ ಭಕ್ತಿ, ಅದರಲ್ಲಿ ಒಂದು ನಾದ ಇದೆ, ಭಕ್ತಿಯಲ್ಲಿ ಒಂದು ವೈಬ್ರೇಷನ್ ಇದೆ. ಆ ನಾದದಿಂದ ಹೊರಗೆ ಬಂದಿದ್ದೇನೆ ಮಂತ್ರಗಳು, ಅಕ್ಷರಗಳು ಎಲ್ಲ. ಅದಕ್ಕೆ ಆ ದೇವಿ ಸ್ವರೂಪ ಅವೆಲ್ಲ. ಅದೇ ಭಾಷೆ ಆಗಿದ್ದಲ್ವ.
ಭಾಷೆ ಉಗಮವಾಗಿದ್ದೇ ಭಾವದಿಂದ, ಭಕ್ತಿಯಿಂದ, ಆ ನಾದದಿಂದ, ಮೌನದಿಂದ. ಇದೆಲ್ಲರ ಅಂತರಂಗದಲ್ಲಿ ಒಳಗಡೆ ಮೌನ ಕದಕಿ ಅದು ಒಳಗಡೆಯಿಂದ ಹುಟ್ಟತ್ತೆ. ಆ ಮೌನಕ್ಕೆ ಬಂದಮೇಲೆ ಮೌನನ ಚೆನ್ನಾಗಿ ಕಡಿದ್ರೆ ಅದು ಬರೋ ಬೆಣ್ಣೆ ಥರ ಬರುತ್ತದು, ನವನೀತದ ಹಾಗೆ ಬರುತ್ತೆ. ಭಾಷೆ ಅನ್ನೋದು ಹಾಗೆ ಬಂತು. ಅಕ್ಷರಗಳು ಬಂತು, ಆಮೇಲೆ ಸಂಸ್ಕೃತ ಬಂತು, ಆ ಸಂಸ್ಕೃತದ ಬೇಸ್ಡ್ ಲ್ಯಾಂಗ್ವೇಜಸ್ ಎಲ್ಲ ಬಂತು. ಅದಕ್ಕೆ ಫಸ್ಟು ನೀನು ಹೋಗಬೇಕಾದ್ರೆ ಯಾರ್ದಾದ್ರೂ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಸೈಲೆನ್ಸ್ ಈಸ್ ದಿ ಬೆಸ್ಟ್ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್ ಅಂತಾರೆ. ಮಾತಾಡಬೇಡ, ಅವ್ರ ಜೊತೆ ಸುಮ್ಮನೆ ಇರು ಸ್ವಲ್ಪ ಹೊತ್ತು, ಒಂದು ಕನೆಕ್ಷನ್ ಆಗುತ್ತೆ. ಭಾವಾತ್ಮಕವಾಗಿ ಕನೆಕ್ಷನ್ ಆದರೆ ಅವರು ಏನು ಹೇಳೋದೇ ಬೇಡ, ಅವ್ರ ಮನಸ್ಸಿಗೆ ಬಂದದ್ದು ನಿನಗೆ ಗೊತ್ತಾಗತ್ತೆ, ಅವ್ರಿಗೇನು ಮನಸ್ಸಿಗೆ ಬಂದಿದೆ ಅಂತ ಗೊತ್ತಾಗತ್ತೆ. ಆ ರೀತಿ ನೀನು ನಡ್ಕೊಳ್ತೀಯ ನಿನಗೆ ಗೊತ್ತಿಲ್ಲದೆ. ಭಾಳ ಸೂಕ್ಷ್ಮವಾದ ಕಮ್ಯುನಿಕೇಷನ್ ಇದು. ಇದಕ್ಕೆ ಭಾಷೆ ಬೇಕಿಲ್ಲ. ಆದರೆ ಎಲ್ಲರೂ ಒಂದು ಪಲ್ಯೂಟೆಡ್ ಭಾವನೆಗಳಲ್ಲಿ ಇರೋದ್ರಿಂದ ಅವರಿಗೆ ನನ್ನ ಭಾವನೆ, ನನ್ನ ಭಾಷೆ, ನನ್ನದು, ನನ್ನ ಒಂದು ಛಾಪು, ನನ್ನ ಒಂದು ಸ್ಟೈಲು ಅಂತ ಶುರು ಮಾಡಿಕೊಂಡಿರೋದ್ರಿಂದ ಆ ಭಾವನೆಗಳೆಲ್ಲ ಫ್ರ್ಯಾಗ್ಮೆಂಟ್ಸ್ ಆಗೋಗಿದೆ. ಅಲ್ಲಿ ನಮಗೆ ಒಂದೊಂದು ಗೋಡೆ ಬೀಳುತ್ತೆ, ಅಲ್ಲಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಒಬ್ಬರು ಇವರೇನೋ ಅಂದ್ಕೊಳ್ತಾರೆ, ನಾವೇನೋ ಅಂದ್ಕೋತೀವಿ, ಇವರೇನೋ ತಿಳ್ಕೊಂಡಿರ್ತಾರೆ, ನಾವೇನೋ ತಿಳ್ಕೊಳ್ತೀವಿ. ಈ ಥರ ಆಗೋದು ಯಾವಾಗ ಅಂದರೆ ನಮ್ಮ ಮಧ್ಯದಲ್ಲಿ ಗೋಡೆಗಳು ಬರೋದು ಅದು ಪಲ್ಯೂಟ್ ಆಗಿದ್ದರೆ, ಪ್ಯೂರ್ ಭಾವನೆಗಳಿದ್ದರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಅವ್ರಿಗೇ ಗೊತ್ತಿರಲ್ಲ ಅವ್ರು ಏನು ಮುಚ್ಚಿಟ್ಟಿದ್ದಾರೆ, ಏನು ನಾಟಕ ಮಾಡ್ತಿದ್ದಾರೆ, ಏನು ತೋರಿಸ್ತಾ ಇದ್ದಾರೆ, ಏನು ತೋರಿಸ್ತಾ ಇಲ್ಲ, ಅವ್ರ ಭಾಷೆನಲ್ಲಿ ಏನು ಬರ್ತಾ ಇದೆ, ಅವ್ರ ಭಾವ ಏನು, ಭಾವನ ಯಾವ ರೀತಿ ಅವರು ಮುಚ್ಚಿಟ್ಟು ಅವ್ರ ಭಾಷೆ ಈ ರೀತಿ ಮಾತಾಡ್ತಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ಅದರಿಂದ ಸೈಲೆನ್ಸ್ ಈಸ್ ದಿ ಲ್ಯಾಂಗ್ವೇಜ್.